ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಕ್ರೀಮ್ ಹಚ್ಕೊಂಡ್ರೂ ಫುಲ್ಲು ಮುಖ ಎಲ್ಲ ಸಿಕ್ಕಾಪಟ್ಟೆ ಆಯಿಲಿ ಬರ್ತಾಯಿತ್ತು. ಬಟ್ ಇವಾಗ ನೋಡಿ ಗೈಸ್, ಇವಾಗ ಫುಲ್ಲು ಡ್ರೈ ನೋಡಿ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಬೊಡತಿ ಬ್ರಹ್ಮ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸ್ಕಿನ್ ಕೇರ್ ಬಗ್ಗೆ. ಸೊ ಇವತ್ತು ನಾನು ಮನೆಯಲ್ಲೇ ಹೋಮ್ ಮೇಡ್ ಮಾಡಿದ್ದೀನಿ. ಸೊ ನೋಡಿ, ಈ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಇದನ್ನು ಹಚ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಟು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ನೋಡಿ, ಇವಾಗ ನಾನು ಫಸ್ಟು ಕಡಲೆ ಹಿಟ್ಟು ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್. ನನಗೆ ಇವಾಗ ಸದ್ಯಕ್ಕೆ ಎಷ್ಟು ಬೇಕು ನಾನು ಅಷ್ಟು ಹಾಕೋತೀನಿ. ಇದಕ್ಕೆ ನೀವು ಬೇಕಾದರೆ ಏನಪ್ಪ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಸದ್ಯಕ್ಕೆ ನನಗೆ ಇಷ್ಟೇ ಸಾಕು. ನೋಡಿ, ನಿಮಗೆ ಎಷ್ಟು ಬೇಕು ನೀವು ಅಂದಾಜು ಮೇಲೆ ಹಾಕೋಬೋದು. ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಮೊಸರು, ಓಕೆನಾ? ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಆ್ಯಲೋವೆರಾ, ಓಕೆನಾ? ಸೊ ಈ ಆ್ಯಲೋವೆರಾ ನೀವು ಬೇಕಾದರೆ ಮನೆಯಲ್ಲೇ ನೆಡ್ತೀರಲ್ವ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು, ಅದು ಇನ್ನೂ ಒಳ್ಳೆಯದು. ಇದು ನಾನು ಇವಾಗ ಒಂದಿಷ್ಟು ಹಾಕ್ಕೊತೀನಿ, ಕಾಣಿಸ್ತಿದೆಯಾ ನೋಡಿ? ಇಷ್ಟು ಹಾಕ್ಕೊತೀನಿ, ಸಾಕು. ಈಗ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಇದನ್ನು ಒಂದು ಸ್ವಲ್ಪ ಇಷ್ಟು ಹಾಕ್ಕೊತೀನಿ, ಓಕೆ. ಅದಾದಮೇಲೆ ಈ ಟೊಮೊಟೊ ರಸನೂ ಹಾಕ್ಕೊತೀನಿ. ಸೊ ಟೊಮೊಟೊ ರಸ ತುಂಬ ಒಳ್ಳೆಯದು ಸ್ಕಿನ್ಗೆ. ಸಾಕು. ಈಗ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ವಾ, ಇವಾಗ ಇದನ್ನೆಲ್ಲ ಹಾಕಿ ಈ ಥರ ಇದೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಟೊಮೆಟೊ ಮತ್ತು ಏನದು ಮೊಸರು, ಕಡಲೆ ಹಿಟ್ಟು, ಆ್ಯಲೋವೆರಾ, ಅರಿಶಿನ, ಸೊ ಇದೆಲ್ಲ ನಮ್ಮ ಫೇಸಿಗೆ ಸ್ವಲ್ಪ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಸೊ ಇವಾಗ ಬನ್ನಿ ಅಪ್ಲೈ ಮಾಡೋಣ. ಸೊ ನೋಡಿ, ನಾನು ಇವಾಗ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಕೈಯೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದರಿಂದ ಏನು ಉಪಯೋಗ ಅಂದರೆ, ಇದು ಸ್ಕಿನ್ಗೆಲ್ಲ ಪಿಂಪಲ್ ಆಗಿರುತ್ತಲ್ವ, ಅದೆಲ್ಲ ಪಿಂಪಲ್ ಕಲೆಗಳೆಲ್ಲ ಹಾಗೆ ಕೂತ್ಕೊಂಡಿದ್ದರೆ ಸೊ ಅದನ್ನು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಏನದು ಟ್ಯಾನ್ ಆಗಿರುತ್ತಲ್ವ, ಮುಖ ಎಲ್ಲ ಟ್ಯಾನ್ ಆದಾಗ ಅದನ್ನೆಲ್ಲ ಹೋಗೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದು ನನ್ನ ಪರ್ಸ್ನಲಾಗಿ ಯೂಸ್ ಮಾಡೋಂತಹ ಹೋಮ್ ರೆಮಿಡಿ. ಸೊ ನೀವು ಟ್ರೈ ಮಾಡಿ. ಸ್ಟಾರ್ಟಿಂಗೆ ನೋಡಿ, ನೀವು ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಂತ ನೀವು ಒಂದೇ ಸಲ ಹಚ್ಕೊಂಡ ತಕ್ಷಣ ರಿಸಲ್ಟ್ ಫುಲ್ ಗೊತ್ತಾಗಬೇಕು ಅಂತ ಅಂದರೆ ಕಷ್ಟ. ಯಾವುದನ್ನೇ ಆಗಲಿ ಸ್ವಲ್ಪ ತಾಳ್ಮೆಯಿಂದ ಟ್ರೈ ಮಾಡಬೇಕು, ಓಕೆನಾ? ಸೊ ನನಗಿದರಿಂದ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಟ್ರೈ ಮಾಡಿ, ಹೇಗಿದೆ ಅಂತ ನೀವು ನನಗೆ ತಿಳಿಸಿ. ಹಾಗೆ ನಂದು ಸ್ಕಿನ್ ಬಂದುಬಿಟ್ಟು ಆಯಿಲಿ ಸ್ಕಿನ್ನು. ಸೊ ನಾನು ಯಾವುದೇ ರೀತಿ ಕ್ರೀಮ್ ಹಚ್ಕೊಂಡ್ರೂ ಫುಲ್ಲು ಮುಖ ಎಲ್ಲ ಸಿಕ್ಕಾಪಟ್ಟೆ ಆಯಿಲಿ ಬರ್ತಾಯಿತ್ತು. ಬಟ್ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಸ್ಕಿನ್ನು. ಸೊ ನಾನು ಯಾವ ಕ್ರೀಮ್ ಹಚ್ತೀನಿ, ಯಾವ ಸನ್ಸ್ಕ್ರೀನ್ ಹಚ್ತೀನಿ ಅಂತ ನಿಮಗೇನಾದರೂ ಬೇಕಿದ್ದರೆ, ಆಯಿಲಿ ಸ್ಕಿನ್ ಇರೋರು ಬೇಕಿದ್ದರೆ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ?
ಸೊ ತುಂಬ ಅಂದರೆ ತುಂಬ ನನಗೆ ಆಯಿಲಿ ಸ್ಕಿನ್ ಇತ್ತು. ಬಟ್ ಇವಾಗ ತೀರಾ ಕಮ್ಮಿ ಆಗಿದೆ. ಯಾಕೆಂದರೆ ನಾನು ಆ ಥರ ಒಂದು ಕ್ರೀಮ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಹೇಳಿ, ಆಯಿಲಿ ಸ್ಕಿನ್ ಇರೋರಿಗೂ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಎಷ್ಟು ಕಷ್ಟ ಗೊತ್ತಾ, ಎಷ್ಟೇ ನೀವು ಮೇಕಪ್ ಮಾಡ್ಕೊಳ್ಳಿ, ಎಷ್ಟೇ ನೀವು ರೆಡಿಯಾಗಿ ಸ್ಕಿನ್ ಎಲ್ಲ ಫುಲ್ಲು ಮೇಕಪ್ ಮಾಡೇ ಇಲ್ಲ ಅನ್ನೋ ಥರ ಇರುತ್ತೆ. ಬಟ್ ಆಯಿಲಿ ಸ್ಕಿನ್ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು, ನನ್ನದು ಆಯಿಲಿ ಸ್ಕಿನ್ನು ಒಳ್ಳೆಯದೇ. ಬಟ್ ಇದೇ ಪ್ರಾಬ್ಲಮ್ ಆಗಿತ್ತು, ರೆಡಿ ಆದರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಮುಖ. ಬಟ್ ಇವಾಗಿಲ್ಲ ನೋಡಿ, ತುಂಬ ಚೇಂಜಸ್ ಆಗಿದೆ. ಹಾಗಾಗಿ ನಿಮಗೂ ಏನಾದರೂ ಬೇಕಿದ್ದರೆ ತಿಳಿಸಿ. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ್ಯಾವುದು ಕ್ರೀಮ್ ಯೂಸ್ ಮಾಡ್ತೀನಿ, ಜಾಸ್ತಿ ಏನು ಕ್ರೀಮು ಯೂಸ್ ಮಾಡಲ್ಲ ಗೈಸ್. ನಾನು ಲೈಟ್ ಸಿಂಪಲ್. ಓಕೆ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 20 ಮಿನಿಟ್ಸ್, ಓಕೆನಾ, ನೋಡಿದ್ರಲ್ಲ ಮುಂಚೆ ಹೇಗಿತ್ತು ಮುಖ ಅಂತ. ಇವಾಗ ಫುಲ್ ಹಚ್ಕೊಂಡಿದ್ದೀನಿ. ಆಮೇಲೆ ಒಂದು 20 ನಿಮಿಷ ಬಿಡ್ತೀನಿ. ಆಮೇಲೆ ಮುಖ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಹೇಗಾಗಿದೆ ಅಂತ, ಓಕೆನಾ. ಇದರಿಂದ ನಿಮಗೆ ಪಿಂಪಲ್ ಆಗಿದ್ದರೆ ಪಿಂಪಲ್ ಹೋಗುತ್ತೆ. ಆ್ಯಂಡ್ ಪಿಂಪಲ್ದು ಮಾರ್ಕ್ ಎಲ್ಲ ಬಿದ್ದಿರುತ್ತಲ್ವ ಸ್ಕಿನ್ಗೆ, ಅದೆಲ್ಲ ಹೋಗುತ್ತೆ. ಆಮೇಲೆ ಟ್ಯಾನ್ ಆಗಿರುತ್ತೆ, ಸೊ ಅದನ್ನು ಹೋಗುತ್ತೆ. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಹಚ್ಕೊತೀನಿ ನೋಡಿ. ಈ ಥರ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಷ್ಟೆ. ಈಗ ಇದು ಒಣಗೋದಕ್ಕೆ ಬಿಡ್ತೀನಿ ಒಂದು 20 ನಿಮಿಷ ಬಿಟ್ಟು. ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಸಿಗ್ತೀನಿ, ಓಕೆನಾ ಗೈಸ್. ಬಾಯ್. ನನ್ನ ಉಂಗುರ ನೋಡಿ ಎಲ್ಲೋಗಿದೆ. ಓಕೆ ಗೈಸ್, ಸಿಗ್ತೀನಿ. ನೋಡಿ ಗೈಸ್, ಇವಾಗ ಫುಲ್ಲು ಡ್ರೈ ಆಗಿದೆ, ಓಕೆನಾ. ಇದು ಕಲರ್ ಚೇಂಜ್ ಆಗ್ತಿದೆಯಲ್ಲ, ಇದು ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಮಾತಾಡೋಕೆ ಆಗ್ತಾ ಇಲ್ಲ. ಸೊ ಗಾಯ್ಸ್, ಇವಾಗ ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಫ್ರಂಟ್ ಕ್ಯಾಮ್ರಾದಿಂದ ಮಾಡ್ತಾಯಿದ್ದೀನಿ ವಿಡಿಯೋ. ಯಾಕೆ ಅಂದರೆ ಆವಾಗಲೇ ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ದೆ, ಬಟ್ ಕಲರ್ ಒಂಥರ ಏನೇನೋ ಚೇಂಜ್ ಆಗಿದೆ. ಸೊ ನೋಡಿ, ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇದು ಒರೆಸ್ಕೊತೀನಿ. ಇನ್ನೊಬ್ರು ಏನು ತಪ್ಪು ಮಾಡ್ತೀರ ಗೊತ್ತಾ, ಮುಖ ತೊಳ್ಕೊಂಡು ಚೆನ್ನಾಗಿ ಹಿಂಗೆ ಟವಲಲ್ಲಿ ಒರೆಸ್ಕೊತೀರಾ. ಜಸ್ಟ್ ನೋಡಿ, ಇಷ್ಟು ಮಾಡಿ, ಅಷ್ಟೇ ಸಾಕು. ನೋಡಿ ಹೋಯ್ತು. ಈಗ ನೀವು ನಮ್ಮ ಮುಖದಲ್ಲಿ ಒಂಥರ ಗ್ಲೋ ಟೈಪ್ ಕಾಣುತ್ತೆ ನೋಡಿ. ನೋಡಿ ಕಾಣಿಸ್ತಿದೆಯಾ? ಸೊ ಈ ಥರ ಲೈಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ಸೊ ಹೀಗಿತ್ತು ಇವತ್ತಿನ ವಿಡಿಯೋ. ತುಂಬ ನೀವು ನೋಡಿ ಬೇಕಾದ್ರೆ ಹಚ್ಕೊಂಡು ಒನ್ ಟೈಮಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಲೈಟಾಗಿರೋ ಗೊತ್ತಾಗಿ ಆಗುತ್ತೆ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಆಯಿಲಿ ಸ್ಕಿನ್ನವ್ರಿಗೆ ಕ್ರೀಮ್ ಯಾವುದಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಲವ್ ಯು. ಬಾಯ್.